ಸ್ನೇಹಿತರೆ, ಇವತ್ತು ಮಾರ್ಚ್ 6ನೇ ತಾರೀಕು ಬೆಳಗ್ಗೆ ನಾನಿಲ್ಲಿ ಜೀರಾ ಮತ್ತೆ ಸಿನಮನ್ ಹಾಕಿ ಮಾಡಿದಂತಹ ವಾಟರ್ ಕಷಾಯ ಅಂತ ಹೇಳ್ಬೋದು. ಚೂರು ಬೆಲ್ಲ ಹಾಕಿದ್ದೀನಿ. ಸೊ ಜೀರಾ ವಾಟರನ್ನೇ ಸ್ವಲ್ಪ ಜೀರಾ ಅಂಡ್ ಸಿನಮನ್ ವಾಟರ್ ಕುಡಿಯೋಣ ಅಂತ ಹಾಕೊಂಡಿದ್ದೀನಿ. ಹಸಿರು ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ನಾವು ಹಸಿರನ್ನ ನೋಡಿದ್ರೆ ತುಂಬಾ ಒಳ್ಳೇದು, ಕಣ್ಣಿಗೂ ಒಳ್ಳೇದು, ಮನಸ್ಸಿಗೂ ಒಳ್ಳೇದು. ಸೊ ಇದನ್ನು ಕುಡಿಯೋಣ. ಕಾಫಿ ಟೀ ಬದಲು ಇದನ್ನು ಕುಡಿದ್ರೆ ಒಳ್ಳೇದು. ನಿಮ್ಗೆ ಸ್ವಲ್ಪ ಒಂಥರ ಅದ್ರ ಮೇಲೆಲ್ಲ ಕಾಣ್ತಾ ಇದ್ರೆ ತೇಲ್ತಿದೆ, ಅದೆಲ್ಲ ಆಕ್ಚುಲಿ ಇದ್ರದಷ್ಟೇನೆ, ಏನು ಜೀರಾ ಮತ್ತೆ ಸಿನಮನ್ದು. ಸೊ ಕುಡಿತೀನಿ ಇವಾಗ. ಸ್ನೇಹಿತರೆ, ಇದು 3ನೇ ಟೈಮು ನನ್ಗೆ ಅಮ್ಮ ಕಾಣ್ತಾ ಇರೋದು. ಇಲ್ಲಿ ಕಲ್ಲಿನ ಮೇಲೆ ಅಂದ್ರೆ ಅಮ್ಮನ ಮುಖ ಹೇಗಿದೆಯೋ ಹಾಗೆ ಕಾಣ್ತಾ ಇರುವಂತದ್ದು. ಸೊ ಇದು ಯಾರೆಲ್ಲ ನನ್ನ ಅಮ್ಮನ ನೋಡಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ನನ್ನ ಪ್ರೀವಿಯಸ್ 2 ವಿಡಿಯೋನಲ್ಲೂ ಕೂಡ ತೋರಿಸಿದೀನಿ. ಇದು 3ನೇ ಟೈಮ್ ಈ ರೀತಿ ಇವತ್ತು ಕೂಡ ಕಾಣಿಸ್ತು. ಇವತ್ತು 6 ಮಾರ್ಚ್ 2026. ನನ್ಗೂ ತುಂಬಾ ಖುಷಿ ಆಯ್ತು. ನನ್ಗೆ ಈ ರೀತಿ ಕಾಣಿಸ್ದಾಗ ವಿಡಿಯೋ ಮಾಡ್ಕೊಳ್ದಿರ ಇರೋಕ್ ಮನ್ಸೇ ಆಗಲ್ಲ. ಸೊ ಯಾಕಂದ್ರೆ ಒಂದು ಮೆಮೊರಿ ಅಲ್ವಾ, ಹಾಗಾಗಿ ಇವತ್ತು ವಿಡಿಯೋ ಮಾಡ್ಕೊಂಡೆ. ಐ ಥಿಂಕ್ ಇದು ಯಾವಾಗ್ಲೂ ಕಾಣಿಸುತ್ತೆ. ನಾನು ಇಷ್ಟು ದಿವಸ ರೆಕಗ್ನೈಸ್ ಮಾಡಿರ್ಲಿಲ್ಲ. ಸೊ ಅದರಿಂದ ಏನ್ ಮೆಸೇಜ್ ಅಂತ ಅಂದ್ರೆ, ನಮ್ ಕಣ್ ಮುಂದೆ ಇರುತ್ತೆ, ಏನೋ ಒಂದ್ ಮೆಸೇಜ್ ಲೈಫ್ ನಮ್ಗೆ ಕೊಡ್ತಾ ಇರುತ್ತೆ. ಬಟ್ ಅದ್ ನಾವು ಅಬ್ಸರ್ವ್ ಮಾಡ್ತಾ ಇರೋದಿಲ್ಲ. ಸೊ ಅಬ್ಸರ್ವ್ ಮಾಡಿದಾಗ ನಮಗ್ ಗೊತ್ತಾಗುತ್ತೆ. ಸೊ ಅದು ಮೆಸೇಜ್. ಸೊ ಇದು ಒಂದು ಚಿಕ್ಕ ವ್ಲಾಗ್ ಆಗಿದೆ, ಬನ್ನಿ ಕಂಟಿನ್ಯೂ ಮಾಡೋಣ. ಸೊ ನೈಟ್ ನಾನು ಸ್ವಲ್ಪ ನೀರು ಹಾಕಿ ಇಟ್ಬಿಟ್ಟಿದ್ದೆ ಬಾಯ್ಲ್ಡ್ ರೈಸ್ಗೆ, ಅದಿದೆ. ಸೊ ಈ ರೀತಿ ಸ್ವಲ್ಪ ನೀರು ಹಾಕಿಟ್ಬಿಟ್ರೆ ಒಳ್ಳೆಯದು, ಬಿಸಿಲಿಗೂ ಒಳ್ಳೆಯದು, ಹೊಟ್ಟೆಗೆ ತಂಪಾಗಿರುತ್ತೆ. ಈಗ ಜೊತೆಗೆ ನೈಟ್ದು ಸ್ವಲ್ಪ ಒಂದೇ ಒಂದು ಪೂರಿ ಇದೆ, ಪಲ್ಯ ಇದೆ, ಜೊತೆಗೆ ಉಪ್ಪಿನಕಾಯಿ ಇದೆ. ಅದು ಐ ಥಿಂಕ್ ಪ್ರೀವಿಯಸ್ ಆರ್ಡ್ರಲ್ಲಿ ಕೊಟ್ಟಿದ್ದು ಉಪ್ಪಿನಕಾಯಿ ಫ್ರಿಜ್ಜಲ್ಲಿ ಇಟ್ಟಿದೆ. ಸಾರಿದೆ, ಸ್ವಲ್ಪ ಹಪ್ಪಳ ಇದೆ, ಮೊಸರಿದೆ, ಪಾಯಸ ಇದೆ ರಾತ್ರಿದು ಸ್ವಲ್ಪ, ಇದು ನೀರು ಅಷ್ಟೇ. ಸೊ ಇವಾಗ ನಾನು ತಿಂತೀನಿ ಇದೆಲ್ಲ. ಜೀರಾ ವಾಟರ್ ಮಾಡಿದ್ದೆ, ಜೀರಾ ಮತ್ತು ಏನು ಗೊತ್ತಾ, ಇದು ಚಕ್ಕೆ ಹಾಕಿರುವಂಥದ್ದು. ಮಧ್ಯಾಹ್ನಕ್ಕೆ ನಾನಿಲ್ಲಿ ಬಾಯ್ಲ್ಡ್ ರೈಸ್ಗೆ ನೀರು ಹಾಕಿದ್ದೆ ಅಲ್ವಾ, ಸೊ ಅದಕ್ಕೇನೆ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಸಾರು ಎಲ್ಲ ಹಾಕ್ಕೊಂಡೆ. ಸ್ವಲ್ಪ ಸಿಹಿ ಗುಂಬಳಕಾಯಿ ಹಾಕಿದ್ದಾರೆ ಸಾರಿಗೆ, ಸ್ವಲ್ಪ ನೀರಾಗಿದ್ದು ರೀತಿ ಮೊಸರು ಕೂಡ ಹಾಕ್ಕೊಂಡೆ. ಚೆನ್ನಾಗಿರುತ್ತೆ, ಪ್ರೋಬಯೋಟಿಕ್ ಅಂತ ಹೇಳ್ಬೋದು, ಹೆಲ್ತ್ಗೂ ಒಳ್ಳೆಯದು. ಅಂದರೆ ಮಿಕ್ಕಿರೋ ಬಾಯ್ಲ್ಡ್ ರೈಸ್ಗೆ ಸ್ವಲ್ಪ ನೀರು ಹಾಕಿ ಬಿಟ್ಬಿಟ್ರೆ ಪ್ರೋಬಯೋಟಿಕ್ ಆಗುತ್ತೆ, ಒಳ್ಳೇದು. ತುಂಬಾ ಹೊತ್ತು ಬಿಡಬಾರ್ದು, ಹಾಳಾಗತ್ತೆ. ಕರೆಕ್ಟ್ ಹದದಲ್ಲಿರುವಾಗ ತಿನ್ಬೇಕು. ನೋಡಿ, ಇದು ಮನೇಲಿ ಮಾಡಿರೋ ಉಪ್ಪಿನಕಾಯಿ ಹಾಕೊಂಡಿದ್ದೀನಿ, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ.